ನಮಸ್ಕಾರ. ಟ್ರೇಡಿಂಗ್ ಜಗತ್ತಿನಲ್ಲಿ ಕಡಿಮೆ ಹಣದಿಂದ ದೊಡ್ಡ ಲಾಭ ಮಾಡೋ ಕನಸು ಎಲ್ಲರಿಗೂ ಇರುತ್ತೆ. ಆ ಕನಸಿಗೆ ರೆಕ್ಕೆ ಕೊಡುವ ಒಂದು ಶಕ್ತಿ ಅಂದ್ರೆ ಅದು ಮಾರ್ಜಿನ್. ಆದ್ರೆ ನೆನಪಿಡಿ, ಇದು ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ಯೋಚನೆ ಮಾಡಿ, ಜೇಬಲ್ಲಿರೋದು ಕೇವಲ 10,000, ಆದ್ರೆ ಕಂಟ್ರೋಲ್ ಮಾಡ್ತಿರೋದು 50,000 ರೂಪಾಯಿ ಮೌಲ್ಯದ ಟ್ರೇಡನ್ನ. ಇದು ಹೇಗೆ ಸಾಧ್ಯ? ಇದರ ಹಿಂದಿನ ಮ್ಯಾಜಿಕ್ ಏನು? ಆ ಮ್ಯಾಜಿಕ್ ಹೆಸರೇ ಮಾರ್ಜಿನ್ ಮತ್ತು ಎಕ್ಸ್ಪೋಷರ್. ಸರಿ, ಹಾಗಾದ್ರೆ ಆಳಕ್ಕೆ ಇಳಿಯೋ ಮೊದಲು ಈ ಎರಡು ಮುಖ್ಯ ಪದಗಳ ಅರ್ಥ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ಇದರ ಅಡಿಪಾಯನೇ ಇಲ್ಲಿರೋದು. ನೋಡಿ, ಮಾರ್ಜಿನ್ ಅಂದ್ರೆ ತುಂಬಾ ಸಿಂಪಲ್. ನೀವೊಂದು ಟ್ರೇಡ್ ಶುರು ಮಾಡೋಕೆ ನಿಮ್ಮ ಬ್ರೋಕರ್ ಹತ್ರ ಇಡೋ ಒಂದು ಸಣ್ಣ ಅಡ್ವಾನ್ಸ್ ಹಣ ಅಷ್ಟೇ. ಇದನ್ನ ನಿಮ್ಮ ಆರಂಭಿಕ ಹೂಡಿಕೆ ಅಂತಾನೂ ಹೇಳ್ಬಹುದು. ಇನ್ನು ಎಕ್ಸ್ಪೋಷರ್ ಅಂದ್ರೆ ನೀವು ಕಟ್ಟಿದ ಆ ಸಣ್ಣ ಮಾರ್ಜಿನ್ ಹಣದಿಂದ ನೀವು ಕಂಟ್ರೋಲ್ ಮಾಡ್ತಿರೋ ಸಂಪೂರ್ಣ ಟ್ರೇಡ್ನ ಒಟ್ಟು ಮೌಲ್ಯ. ಅಂದ್ರೆ ನೀವು ಮಾರುಕಟ್ಟೆಯಲ್ಲಿ ನಿಜವಾಗ್ಲೂ ಎಷ್ಟು ದೊಡ್ಡ ಮೊತ್ತದ ಆಟ ಆಡ್ತಿದ್ದೀರಿ ಅನ್ನೋದೇ ಎಕ್ಸ್ಪೋಷರ್. ಈ ಮಾತು ಇದನ್ನ ಪರ್ಫೆಕ್ಟ್ ಆಗಿ ವಿವರಿಸುತ್ತೆ. ಹೇಗೆ ನಾವು ಮನೆ ಬಾಡಿಗೆಗೆ ತಗೊಳ್ಳುವಾಗ ಸೆಕ್ಯೂರಿಟಿ ಡೆಪಾಸಿಟ್ ಕೊಡ್ತೀವೋ, ಹಾಗೇನೆ ಈ ಮಾರ್ಜಿನ್. ಅದು ಮನೆಯ ಪೂರ್ತಿ ಬೆಲೆ ಅಲ್ಲ ಅಲ್ವಾ, ಜಸ್ಟ್ ಒಂದು ಭದ್ರತೆ ಅಷ್ಟೇ. ಹಾಗಾದ್ರೆ ಈ ಮಾರ್ಜಿನ್ ನಿಮ್ಮ ಸಣ್ಣ ದುಡ್ಡನ್ನ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸುವುದು ಹೇಗೆ? ಇದರ ಹಿಂದಿರೋ ಸಿಂಪಲ್ ಗಣಿತ ಏನು ಅಂತ ನೋಡೋಣ ಬನ್ನಿ. ನೋಡಿ, ಇದು ತುಂಬಾನೇ ಸರಳ. ನಿಮ್ಮ ಹತ್ರ 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಬ್ರೋಕರ್ ನಿಮಗೆ 5 ಪಟ್ಟು ಅಂದ್ರೆ 5x ಲೀವರೇಜ್ ಅಥವಾ ಮಾರ್ಜಿನ್ ಕೊಡ್ತಾರೆ. ಆಗ ನಿಮ್ಮ ಒಟ್ಟು ಎಕ್ಸ್ಪೋಷರ್ ಸಿದ್ಧ ಆಗುತ್ತೆ. ಅಂದ್ರೆ ನಿಮ್ಮ 10,000 ರೂಪಾಯಿ ಈಗ ಬರೋಬ್ಬರಿ 50,000 ರೂಪಾಯಿಗಳ ಶಕ್ತಿಯನ್ನು ಪಡೆದುಕೊಂಡಿದೆ. ಇದೇ ನೋಡಿ ಲಿವರೇಜ್ನ ಪವರ್. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನಿಮ್ಮ ಸ್ವಂತ ಹಣ ಕೇವಲ 10,000 ಇರ್ಬೋದು, ಆದ್ರೆ ನೀವು ಮಾರ್ಕೆಟ್ನಲ್ಲಿ ಕಂಟ್ರೋಲ್ ಮಾಡ್ತಿರೋದು 50,000 ರೂಪಾಯಿಗಳ ಪೊಸಿಷನ್. ನೆನ್ಪಿರ್ಲಿ, ಲಾಭ ಬಂದ್ರೂ ಈ ದೊಡ್ಡ ಮೊತ್ತದ ಮೇಲೆ ಬರುತ್ತೆ, ನಷ್ಟ ಆದ್ರೂ ಇದೇ ದೊಡ್ಡ ಮೊತ್ತದ ಮೇಲೆ ಆಗತ್ತೆ. ಸರಿ, ಈ ಮಾರ್ಜಿನ್ ಅನ್ನೋ ಸೌಲಭ್ಯ ಸ್ಟಾಕ್ ಮಾರ್ಕೆಟ್ನ ಯಾವೆಲ್ಲ ಜಾಗಗಳಲ್ಲಿ ಸಿಗುತ್ತೆ? ಬನ್ನಿ ಆ ವಿಭಾಗಗಳ ಪರಿಚಯ ಮಾಡ್ಕೊಳ್ಳೋಣ. ಈ ಟೇಬಲ್ ಅನ್ನ ದಯವಿಟ್ಟು ತುಂಬಾ ಗಮನವಿಟ್ಟು ನೋಡಿ. ಇದು ಇಡೀ ವಿಷಯದ ಸಾರಾಂಶ. ಮಾರ್ಜಿನ್ ಅನ್ನೋದು ನೀವು ಕಟ್ಟಿದ ಸಣ್ಣ ಹಣ, ಆದ್ರೆ ಎಕ್ಸ್ಪೋಷರ್ ಅನ್ನೋದು ನೀವು ಹಿಡಿತದಲ್ಲಿ ಇಟ್ಕೊಂಡಿರೋ ಪೂರ್ತಿ ಟ್ರೇಡ್ನ ಮೌಲ್ಯ. ನಿಜವಾದ ರಿಸ್ಕ್ ಇರೋದೇ ಇಲ್ಲಿ. ಯಾಕಂದ್ರೆ ನಷ್ಟ ಆದ್ರೆ ಅದು ನಿಮ್ಮ ಪೂರ್ತಿ ಎಕ್ಸ್ಪೋಷರ್ ಮೇಲಾಗತ್ತೆ, ನೀವು ಕಟ್ಟಿದ ಚೂರು ಮಾರ್ಜಿನ್ ಮೇಲಲ್ಲ. ಈ ವ್ಯತ್ಯಾಸವನ್ನ ಯಾವತ್ತೂ ಮರಿಬಾರ್ದು. ಮಾರ್ಜಿನ್ ಬಳಕೆಯಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಮೊದಲನೆಯದು ಇಂಟ್ರಾಡೇ, ಅಂದ್ರೆ ಒಂದೇ ದಿನದಲ್ಲಿ ಟ್ರೇಡ್ ಮುಗಿಸ್ಬೇಕು. ಹಾಗಾಗಿ ಬ್ರೋಕರ್ಗಳು ಇಲ್ಲಿ ಸಿಕ್ಕಾಪಟ್ಟೆ ಲಿವರೇಜ್ ಕೊಡ್ತಾರೆ, ಆದ್ರೆ ಇದು ಅಷ್ಟೇ ಹೈ ರಿಸ್ಕ್. ಎರಡನೇದು ಡೆಲಿವರಿ ಅಥವಾ CNC. ಇಲ್ಲಿ ಶೇರ್ಗಳನ್ನ ಹೋಲ್ಡ್ ಮಾಡೋದ್ರಿಂದ ಯಾವುದೇ ಲಿವರೇಜ್ ಇರಲ್ಲ, ಇದು ಸೇಫೆಸ್ಟ್. ಇನ್ನು ಮೂರನೇದು ಫ್ಯೂಚರ್ಸ್. ಇಲ್ಲಿ ಎಕ್ಸ್ಚೇಂಜ್ ರೂಲ್ಸ್ ಪ್ರಕಾರ ಮಾರ್ಜಿನ್ ಫಿಕ್ಸ್ ಆಗಿರುತ್ತೆ, ಇಲ್ಲೂ ಕೂಡ ರಿಸ್ಕ್ ತುಂಬಾನೇ ಜಾಸ್ತಿ. ಇನ್ನು ಆಪ್ಷನ್ಸ್ ಕಥೆನೇ ಬೇರೆ. ಆಪ್ಷನ್ ಕೊಂಡುಕೊಳ್ಳೋರಿಗೆ ಅಂದ್ರೆ ಬಯ್ಯರ್ಗೆ ಅವರು ಕಟ್ಟೋ ಪ್ರೀಮಿಯಂ ಅಷ್ಟೇ ಅವರ ರಿಸ್ಕ್. ಲಾಸ್ ಆದ್ರೆ ಅಷ್ಟೇ ಹೋಗೋದು. ಆದ್ರೆ ಆಪ್ಷನ್ ಮಾರಾಟ ಮಾಡೋರಿಗೆ ಅಂದ್ರೆ ಸೆಲ್ಲರ್ಗೆ ಅಬ್ಬಾ ಸಿಕ್ಕಾಪಟ್ಟೆ ಮಾರ್ಜಿನ್ ಬೇಕು, ಮತ್ತೆ ಅವರ ರಿಸ್ಕ್ ಅನ್ನೋದು ಅನ್ಲಿಮಿಟೆಡ್. ಅಂದ್ರೆ ನಷ್ಟಕ್ಕೆ ಮಿತಿನೇ ಇಲ್ಲ. ಈ ಅನಿಯಮಿತ ರಿಸ್ಕ್ ಅನ್ನೋ ಪದ ಇದೆಯಲ್ಲ, ಇದೇ ನಮ್ಮನ್ನ ಆ ಕತ್ತಿಯ ಇನ್ನೊಂದು ತುಂಬಾನೇ ಹರಿತವಾದ ಬದಿಗೆ ಕರ್ಕೊಂಡೋಗುತ್ತೆ. ಅದೇ ಇದರ ನಿಜವಾದ ಅಪಾಯಗಳು. ಇದನ್ನ ನಿಮ್ ಮನ್ಸಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. ಇದು ಮಾರ್ಜಿನ್ ಟ್ರೇಡಿಂಗ್ನ ಗೋಲ್ಡನ್ ರೋಲ್. ನಿಮ್ ಲಾಭ ನಷ್ಟದ ಲೆಕ್ಕಾಚಾರ ನೀವು ಕಟ್ಟಿದ ಸಣ್ಣ ಮಾರ್ಜಿನ್ ಮೇಲಲ್ಲ, ಬದಲಿಗೆ ನೀವು ಕಂಟ್ರೋಲ್ ಮಾಡ್ತಿರೋ ಆ ದೊಡ್ಡ ಅಂದ್ರೆ ಪೂರ್ತಿ ಎಕ್ಸ್ಪೋಷರ್ ಮೊತ್ತದ ಮೇಲೆ ನಡೆಯುತ್ತೆ. ಇದನ್ನ ಮರೆತ್ರೆ ದೊಡ್ಡ ಆಪತ್ತು ಕಾದಿದೆ ಅಂತಾನೆ ಅರ್ಥ. ಬನ್ನಿ ಒಂದು ಉದಾಹರಣೆ ನೋಡೋಣ. ನಿಮ್ಮ ಎಕ್ಸ್ಪೋಷರ್ 1,00,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಈಗ ಶೇರ್ನ ಬೆಲೆ ಕೇವಲ 1% ಕೆಳಗೆ ಬಿದ್ರೆ ಅಯ್ಯೋ 1% ತಾನೆ ಅಂತ ಅನ್ಕೋಬಾರ್ದು. ಆ 1% ಲೆಕ್ಕ ಆಗೋದು ನಿಮ್ಮ 1,00,000 ಎಕ್ಸ್ಪೋಷರ್ ಮೇಲೆ. ಅಂದ್ರೆ ನಿಮ್ಗೆ ನೇರವಾಗಿ 1,000 ರೂಪಾಯಿ ನಷ್ಟ. ನೋಡಿ ನಿಮ್ಮ ಮಾರ್ಜಿನ್ ಹಣ ಎಷ್ಟು ಬೇಗ ಕರಗುತ್ತೆ ಅಂತ. ಹೀಗೆ ನಷ್ಟ ಆಗ್ತಾ ಆಗ್ತಾ ನಿಮ್ಮ ಮಾರ್ಜಿನ್ ಹಣ ಅಪಾಯದ ಮಟ್ಟಕ್ಕೆ ಬಂದಾಗ ನಿಮ್ಮ ಬ್ರೋಕರ್ ಕಡೆಯಿಂದ ಒಂದು ಎಚ್ಚರಿಕೆ ಗಂಟೆ ಬರುತ್ತೆ. ಅದನ್ನೇ ಮಾರ್ಜಿನ್ ಕಾಲ್ ಅಂತ ಕರೆಯೋದು. ಅದರ ಅರ್ಥ ನಿಮ್ಮ ಅಕೌಂಟ್ಗೆ ತಕ್ಷಣ ದುಡ್ಡು ಹಾಕಿ, ಇಲ್ಲಾಂದ್ರೆ ನಿಮ್ಮ ಪೊಸಿಷನ್ ಹೋಯ್ತು ಅಂತಾನೆ.
ಒಂದು ವೇಳೆ ನೀವಾ ಮಾರ್ಜಿನ್ ಕಾಲ್ ಅನ್ನ ನಿರ್ಲಕ್ಷಿಸಿದ್ರೆ ಬ್ರೋಕರ್ ತಾವಾಗಿಯೇ ನಿಮ್ಮ ಟ್ರೇಡನ್ನ ನಷ್ಟದಲ್ಲೇ ಕ್ಲೋಸ್ ಮಾಡ್ಬಿಡ್ತಾರೆ. ಇದನ್ನೇ ಆಟೋ ಸ್ಕ್ವೇರ್ ಆಫ್ ಅನ್ನೋದು. ಈ ಹಂತದಲ್ಲಿ ನಿಮ್ಮ ಕಂಟ್ರೋಲ್ ಪೂರ್ತಿಯಾಗಿ ಹೋಗ್ಬಿಡತ್ತೆ. ಅದಕ್ಕೆ ನಾವು ಶುರುವಿನಲ್ಲಿ ಹೇಳಿದ್ದು ಮಾರ್ಜಿನ್ ಒಂದು ಎರಡು ಬದಿಯ ಕತ್ತಿ ಅಂತ. ಇದು ಲಾಭವನ್ನ ಹೇಗೆ ಜಾಸ್ತಿ ಮಾಡುತ್ತೋ ಅದೇ ವೇಗದಲ್ಲಿ ಅಷ್ಟೇ ಕ್ರೂರವಾಗಿ ನಷ್ಟವನ್ನು ಕೂಡ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ರಿಸ್ಕ್ ಇರೋ ಈ ಪವರ್ಫುಲ್ ಟೂಲ್ ಅನ್ನ ಸೇಫ್ ಆಗಿ ಬಳಸೋದು ಹೇಗೆ? ಅದಕ್ಕೆ ಕೆಲವು ಸುವರ್ಣ ನಿಯಮಗಳಿವೆ, ಅವುಗಳನ್ನ ಪಾಲಿಸಲೇಬೇಕು. ಈ 4 ನಿಯಮಗಳು ನಿಮ್ಮನ್ನ ಕಾಪಾಡುತ್ತೆ. ಮೊದಲನೇದು, ಬ್ರೋಕರ್ 10 ಪಟ್ಟು ಲಿವರೇಜ್ ಕೊಟ್ರೂ ದುರಾಸೆಗೆ ಬಿದ್ದು ಪೂರ್ತಿ ಬಳಸಲೇಬೇಡಿ. ಎರಡನೇದು, ನಿಮ್ಮ ಎಕ್ಸ್ಪೋಜರ್ ಅನ್ನ ನಿಮ್ಮ ಬಂಡವಾಳದ 2ರಿಂದ 3 ಪಟ್ಟು ಮೀರಿ ಹೋಗೋಕೆ ಬಿಡಬೇಡಿ. ಮೂರನೇದು, ಯಾವಾಗ್ಲೂ ಅಕೌಂಟ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡಿಡಿ. ಇದು ಮಾರ್ಜಿನ್ ಕಾಲ್ನಿಂದ ಬಚಾವ್ ಮಾಡುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಟ್ರೇಡ್ಗೂ ತಪ್ಪದೇ ಸ್ಟಾಪ್ ಲಾಸ್ ಇಡಿ. ಇದು ನಿಮ್ಮ ಸುರಕ್ಷಾ ಕವಚ. ದುರದೃಷ್ಟವಶಾತ್ ಹೊಸದಾಗಿ ಟ್ರೇಡಿಂಗ್ಗೆ ಬರೋರು ಈ ತಪ್ಪುಗಳನ್ನ ಮಾಡೇ ಮಾಡ್ತಾರೆ. ಬ್ರೋಕರ್ ಕೊಟ್ಟಿದ್ದನ್ನೆಲ್ಲ ಬಳಸೋದು, ನನ್ಗೆ ಲಾಭನೇ ಆಗುತ್ತೆ ಅಂತ ಸ್ಟಾಪ್ ಲಾಸ್ ಹಾಕದೇ ಇರೋದು ಮತ್ತು ಮಾರ್ಜಿನ್ ರಿಸ್ಕ್ ಕಡಿಮೆ ಮಾಡುತ್ತೆ ಅಂತ ತಪ್ಪು ತಿಳ್ಕೊಳ್ಳೋದು, ಇವೆಲ್ಲವೂ ನಿಮ್ಮ ಸಂಪೂರ್ಣ ಬಂಡವಾಳವನ್ನೇ ನಾಶ ಮಾಡಬಲ್ಲ ತಪ್ಪುಗಳು. ಹುಷಾರಾಗಿರಿ. ಕೊನೆಯದಾಗಿ ಈ ಮಾತನ್ನ ಯಾವತ್ತೂ ಮರಿಬೇಡಿ. ಮಾರ್ಜಿನ್ ಅನ್ನೋದು ಲಾಭವನ್ನ ಮಲ್ಟಿಪ್ಲೈ ಮಾಡಬಲ್ಲದು, ನಿಜ. ಆದ್ರೆ ಅದನ್ನ ಶಿಸ್ತು, ಜ್ಞಾನ ಮತ್ತು ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಬಳಸಿದ್ರೆ ಅದು ನಿಮ್ಮ ಸಂಪೂರ್ಣ ಬಂಡವಾಳವನ್ನೇ ನಾಶ ಮಾಡಿ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರುವಾಗೋ ಮುಂಚೆನೇ ಮುಗಿಸ್ಬಿಡ್ಬೋದು. ಜ್ಞಾನದಿಂದ ಬಳಸಿ, ಜಾಗರೂಕರಾಗಿರಿ.